ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಷ್ಟ್ರಮ್ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅವಶ್ಯಕವಾಗುವಂತಹ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಚಾನಲ್ನ ಲಿಂಕನ್ನು ನೀಡಲಾಗಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಪದಕಗಳ ಪಟ್ಟಿಯನ್ನು ಪ್ರಾರಂಭಿಸಿದ್ದಾರೆ. ಪದಕಗಳ ಖಾತೆಯನ್ನು ಪ್ರಾರಂಭಿಸಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ ಕ್ರೀಡಾ ವಿಭಾಗದಲ್ಲಿ ಭಾರತದ ಮನು ಭಾಕರ್ ಅವರು ಕಂಚಿನ ಪದಕವನ್ನು ಗೆಲ್ಲುವುದರ ಮೂಲಕ ಭಾರತ ಈ ಒಲಿಂಪಿಕ್ 2024ರ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಪದಕವನ್ನು ಪಡೆದುಕೊಂಡಿದೆ. ಸೊ ಇದರ ಮೂಲಕ ಸದ್ಯಕ್ಕೆ 22ನೇ ಸ್ಥಾನದಲ್ಲಿರುವಂತಹ ಭಾರತ ಅಂದರೆ ಪದಕಗಳ ಪಟ್ಟಿಯಲ್ಲಿ 22ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಜಪಾನ್ ಇದೆ. ಇನ್ನು ಸಾಕಷ್ಟು ಗೇಮ್ಸ್ಗಳು ನಡೆಯೋದು ಬಾಕಿ ಇರೋದ್ರಿಂದ ಮುಂದೆ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೋಡ್ಕೋತಾ ಹೋಗೋಣ. ಜುಲೈ 29ನೇ ತಾರೀಕಿನಂದು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಥವಾ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. 29th ಆಫ್ ಜುಲೈ 2010ನೇ ಇಸ್ವಿಯಿಂದ ಜಾಗತಿಕವಾಗಿ ಈ ಹುಲಿಗಳ ಆವಾಸ ಸ್ಥಾನದ ಸಂರಕ್ಷಣೆ ಮತ್ತು ಹುಲಿಗಳ ಸಂರಕ್ಷಣೆಯ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ 29 ಜುಲೈ ಈ ದಿನವನ್ನು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಅಂತ ಆಚರಿಸಲಾಗುತ್ತೆ. ಈ ಪರಿಸರದಲ್ಲಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹುಲಿಗಳನ್ನು ಕೀಸ್ಟೋನ್ ಸ್ಪೀಸೀಸ್ ಅಂತ ಗುರುತಿಸಲಾಗುತ್ತೆ. ಸೊ ಸಾಕಷ್ಟು ಮಹತ್ವದ ಒಂದು ಪಾತ್ರವನ್ನು ವಹಿಸುವಂತಹ ಈ ಸ್ಪೀಸೀಸನ್ನು ಅಥವಾ ಈ ಒಂದು ಪ್ರಜಾತಿಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಅಂತ ಅಧಿಕೃತವಾಗಿ 2010ನೇ ಇಸ್ವಿಯಲ್ಲಿ ಘೋಷಣೆ ಮಾಡಲಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಇವತ್ತು ಜುಲೈ 29. ಹುಲಿಗಳ ಆವಾಸ ಸ್ಥಾನ ಮತ್ತು ಹುಲಿಗಳ ಸಂರಕ್ಷಣೆಗಾಗಿ ಭಾರತದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳಲಾಗಿದೆ, ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸರ್ಕಾರದಿಂದ. 2006ನೇ ಇಸ್ವಿಯಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದರ ಮೂಲಕ ದೇಶದಾದ್ಯಂತ ಈ ಹುಲಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ಳುವಂತಹ ಒಂದು ನೇತೃತ್ವವನ್ನು ವಹಿಸುವಂತಹ ಸಂಸ್ಥೆಯಾಗಿ ಈ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಗುರುತಿಸಲಾಗುತ್ತೆ. ಸದ್ಯಕ್ಕೆ ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನುವ ಈ ಮಿನಿಸ್ಟ್ರಿಯ ಅಡಿಯಲ್ಲಿ ಶಾಸನಬದ್ಧವಾದಂತಹ ಸಂಸ್ಥೆಯಾಗಿ 2006ನೇ ಇಸ್ವಿಯಿಂದ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ನಾವು ಕಾಣಬಹುದಾಗಿದೆ. ಇದನ್ನು ಯಾವ ಒಂದು ಶಾಸನದ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತಂದರೆ 1972ನೇ ಇಸ್ವಿಯ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ 2006ನೇ ಇಸ್ವಿಯಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದೇ ಒಂದು ವರ್ಷ ಮೊದಲ ಬಾರಿಗೆ ದೇಶದಾದ್ಯಂತ ಟೈಗರ್ ಸೆನ್ಸಸ್ಸನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಹುಲಿ ಗಣತಿಯನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಮೊದಲ ಬಾರಿಗೆ 2006ನೇ ಇಸ್ವಿಯಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 2006ನೇ ಇಸ್ವಿಯಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದೇ ಒಂದು ವರ್ಷದಲ್ಲಿ ಟೈಗರ್ ಸೆನ್ಸಸ್ಸನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಮತ್ತು 2010ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಈ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಗುತ್ತೆ. ಇನ್ನು ನಮಗೆಲ್ಲ ಗೊತ್ತಿರುವಂತೆ 1973ನೇ ಇಸ್ವಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನುವ ಈ ಒಂದು ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಈ ಟೈಗರ್ಗಳ ಅಥವಾ ಹುಲಿಗಳ ಸಂರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನದ ಸಂರಕ್ಷಣೆಯ ಕುರಿತಾಗಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಸೊ ಈ ಪ್ರಾಜೆಕ್ಟ್ ಟೈಗರನ್ನು ಕೂಡ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನುವ ಈ ಮಿನಿಸ್ಟ್ರಿ ಅಥವಾ ಸಚಿವಾಲಯದ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತವಾದಂತಹ ಯೋಜನೆಯಾಗಿ 1973 ಏಪ್ರಿಲ್ 1ನೇ ತಾರೀಕಿನಂದು ಇದನ್ನು ಸ್ಥಾಪನೆ ಮಾಡಲಾಗಿತ್ತು ಅಥವಾ ಲಾಂಚ್ ಮಾಡಲಾಗಿತ್ತು. ಸೊ ಈ ಒಂದು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಸಾಕಷ್ಟು ಸಂರಕ್ಷಿತ ಪ್ರದೇಶಗಳನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಹುಲಿಯ
ಒಂದು ಮೀಸಲು ಪ್ರದೇಶ, ಸಂರಕ್ಷಣೆಯ ಮೀಸಲು ಪ್ರದೇಶ, ಟೈಗರ್ ರಿಸರ್ವ್ ಅಂತ ಕೂಡ ಘೋಷಣೆ ಮಾಡಲಾಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಮೇಲಿಂದ ಮೇಲೆ ಇದರ ಬಗ್ಗೆ ನಾವು ಡಿಸ್ಕಸ್ ಕೂಡ ಮಾಡ್ತಾ ಇರ್ತೀವಿ. ಇನ್ನು ದೇಶದಾದ್ಯಂತ 2024ರವರೆಗೆ ಅಧಿಕೃತವಾಗಿ ಬಂದಂಥ ಮಾಹಿತಿಯ ಪ್ರಕಾರ 3682 ಹುಲಿಗಳನ್ನು ಗುರುತಿಸಲಾಗಿದೆ. ಅಂದರೆ ಜಾಗತಿಕವಾಗಿ ಈ 100% ಹುಲಿಗಳಲ್ಲಿ 75%ನಷ್ಟು ಹುಲಿಗಳು ಭಾರತದಲ್ಲೇ ಇವೆ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಭಾರತ ಅತಿ ಹೆಚ್ಚಿನ ಸಂಖ್ಯೆಯ ಹುಲಿಗಳನ್ನು ಹೊಂದಿರುವಂತಹ ಒಂದು ರಾಷ್ಟ್ರವಾಗಿದೆ. ನಮ್ಮ ಭಾರತದ ಈ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಕೂಡ ಇದೇ ಒಂದು ಕಾರಣಕ್ಕಾಗಿ ಹುಲಿಯನ್ನು ನಾವೆಲ್ಲ ಗುರುತಿಸ್ತೇವೆ. ನ್ಯಾಷನಲ್ ಆ್ಯನಿಮಲ್ ಅಂತ ಹುಲಿಯನ್ನು ನಾವು ಗುರುತಿಸ್ತೇವೆ. ಇನ್ನು ಅತಿ ಹೆಚ್ಚು ಹುಲಿಗಳ ಸಂಖ್ಯೆಯನ್ನು ಹೊಂದಿರುವಂತಹ ಟಾಪ್ 5 ರಾಜ್ಯಗಳು ಯಾವುವು ಅಂತಂದರೆ, ಅತಿ ಹೆಚ್ಚಿನ ಸಂಖ್ಯೆಯ ಹುಲಿಗಳನ್ನು ಮಧ್ಯಪ್ರದೇಶದಲ್ಲಿ ಸುಮಾರು 785 ಹುಲಿಗಳನ್ನು ನಾವು ಗುರುತಿಸಿದರೆ, ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ 563 ಹುಲಿಗಳನ್ನು ಹೊಂದಿದೆ. ಮೂರನೇ ಸ್ಥಾನದಲ್ಲಿ ಉತ್ತರಾಖಂಡ್, ನಾಲ್ಕನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮತ್ತು 5ನೇ ಸ್ಥಾನದಲ್ಲಿ ತಮಿಳುನಾಡು 306 ಹುಲಿಗಳನ್ನು ಹೊಂದಿರುವಂತಹ ರಾಜ್ಯವಾಗಿ ಗುರುತಿಸಿಕೊಳ್ಳುತ್ತದೆ. ಇನ್ನು ಉತ್ತರಾಖಂಡದಲ್ಲಿರುವಂತಹ ಜಿಮ್ ಕಾರ್ಬೆಟ್ ಅನ್ನುವ ಹುಲಿ ಮೀಸಲು ಪ್ರದೇಶ ಅಥವಾ ಟೈಗರ್ ರಿಸರ್ವ್, ಇದು 260 ಹುಲಿಗಳನ್ನು ಒಂದೇ ಟೈಗರ್ ರಿಸರ್ವ್ನಲ್ಲಿ ಹೊಂದುವುದರ ಮೂಲಕ ದೇಶದಲ್ಲಿ ಅತಿ ಹೆಚ್ಚಿನ ಹುಲಿಗಳನ್ನು ಹೊಂದಿರುವಂತಹ ಒಂದು ಹುಲಿ ಮೀಸಲು ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಬಂಡೀಪುರ ಮತ್ತು ನಾಗರಹೊಳೆ ಕ್ರಮವಾಗಿ ಬರುತ್ತೆ. ಬಂಡೀಪುರದಲ್ಲಿ 150 ಹುಲಿಗಳು ಮತ್ತು ನಾಗರಹೊಳೆಯಲ್ಲಿ 141 ಹುಲಿಗಳನ್ನು ಗುರುತಿಸಲಾಗಿದೆ. ಮಧ್ಯಪ್ರದೇಶದ ಬಾಂಧವ್ಗಢ್ ಅನ್ನುವ ಈ ಟೈಗರ್ ರಿಸರ್ವ್ನಲ್ಲಿ 104 ಹುಲಿಗಳು ಮತ್ತು ಈ ಉತ್ತರ ಪ್ರದೇಶದ ದುಧ್ವಾ ಟೈಗರ್ ರಿಸರ್ವ್ನಲ್ಲಿ 82 ಹುಲಿಗಳನ್ನು ನಾವು ಗುರುತಿಸ್ಬೋದಾಗಿದೆ. ಸೊ ದೇಶದಾದ್ಯಂತ ಸುಮಾರು 55 ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ಸ್ಗಳು ಇದ್ದರೂ ಕೂಡ ಇವು ಎಲ್ಲ ಟೈಗರ್ ರಿಸರ್ವ್ಸ್ಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇತ್ತೀಚೆಗೆ ನ್ಯೂಸ್ನಲ್ಲಿ ಹೈಲೈಟ್ ಆದಂತಹ ಕೆಲವೊಂದಿಷ್ಟು ಟೈಗರ್ ರಿಸರ್ವ್ಸ್ಗಳ ಬಗ್ಗೆ ಮತ್ತು ನಮ್ಮ ಕರ್ನಾಟಕದ ಟೈಗರ್ ರಿಸರ್ವ್ಸ್ಗಳ ಬಗ್ಗೆ ಅವಶ್ಯಕವಾಗಿ ನಿಮಗೆ ಅವೇರ್ನೆಸ್ ಇರೋದು ಒಂದು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಸೊ ಅವುಗಳ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಕರ್ನಾಟಕದಲ್ಲಿ ಬಂಡೀಪುರ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಹುಲಿಗಳನ್ನು ನಾವು ಕಾಣಬಹುದು. ಇತರ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಹುಲಿ ಮೀಸಲು ಪ್ರದೇಶಗಳು ಯಾವುವು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾರಿಗಾದರೂ ಗೊತ್ತಿದ್ದರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ. ಇನ್ನು ಈ ಕೀಸ್ಟೋನ್ ಸ್ಪೀಸೀಸ್ ಆಗಿರುವಂತಹ ಹುಲಿಯ ಸಂರಕ್ಷಣಾ ಸ್ಥಿತಿಯನ್ನು ನೋಡೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದರ ಕೆಂಪು ಪಟ್ಟಿ IUCN ಕೆಂಪು ಪಟ್ಟಿಯಲ್ಲಿ ಹುಲಿಗಳನ್ನು ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ಅಪಾಯದಲ್ಲಿರುವಂತಹ ಪ್ರಭೇದಗಳು ಅಂತ ಗುರುತಿಸಲಾಗಿದೆ. ಮತ್ತು ಈ ಸೈಟ್ಸ್ನ ಅಪೆಂಡಿಕ್ಸ್ 1ರಲ್ಲಿ ಅತಿ ಹೆಚ್ಚಿನ ಮಟ್ಟದ ಸಂರಕ್ಷಣೆಯನ್ನು ಹುಲಿಗಳಿಗೆ ಒದಗಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಯಾವುದೇ ಒಂದು ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹುಲಿಗಳು ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವ ಕಾರಣದಿಂದಾಗಿ ಇವುಗಳನ್ನು ಕೀಸ್ಟೋನ್ ಸ್ಪೀಸೀಸ್ ಅಂತ ಗುರುತಿಸಲಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಇಂಟರ್ನ್ಯಾಷನಲ್ ಟೈಗರ್ ಡೇ ವಿಚ್ ಈಸ್ observed on July 29th of every year. ಲಾಸ್ಟ್ ಸೆಷನ್ನಲ್ಲಿ ಈ ಹುಲಿ ಮೀಸಲು ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೆ. ಸರಿಸ್ಕಾ ಟೈಗರ್ ರಿಸರ್ವ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್ ಅಥವಾ ಮಧ್ಯಪ್ರದೇಶ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ರಾಜಸ್ಥಾನದ ಈ ಅರಾವಳಿ ಪ್ರದೇಶದಲ್ಲಿ ಅಥವಾ ಅರಾವಳಿ ಬೆಟ್ಟಗಳ ಸೀಮೆಯಲ್ಲಿ ಸರಿಸ್ಕಾ ಟೈಗರ್ ರಿಸರ್ವ್ ಅನ್ನು ನಾವು ಲೊಕೇಟ್ ಮಾಡ್ಬೋದು. ಆಪ್ಷನ್ 3 ರಾಜಸ್ಥಾನ್ ಈಸ್ ರೈಟ್ ಆನ್ಸರ್. ರಾಜಸ್ಥಾನದ ಈ ಅರಾವಳಿ ಬೆಟ್ಟಗಳಲ್ಲಿ ಲೊಕೇಟ್ ಆಗಿರುವಂತಹ ಅಲ್ವಾರ್ ಜಿಲ್ಲೆಯಲ್ಲಿ ಸರಿಸ್ಕಾ ಹುಲಿ ಟೈಗರ್ ರಿಸರ್ವನ್ನು ನಾವು ಲೊಕೇಟ್ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಈ ಆಳ್ವಾರ್ ರಾಜವಂಶದ ರಾಜರುಗಳು ಬೇಟೆಯಾಡುವಂತಹ ಉದ್ದೇಶದಿಂದ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ದೇವಾಲಯಗಳನ್ನು ಮತ್ತು ಅರಮನೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಆ ಒಂದು ಪ್ರದೇಶದಲ್ಲಿ. ಸೊ ಇದೇ ಒಂದು ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯಗಳಿಗೆ ಮತ್ತು ಅರಣ್ಯದಲ್ಲಿ ಲೊಕೇಟ್ ಆಗಿರುವಂತಹ ಅರಮನೆಗಳಿಗೆ ಸಾಕಷ್ಟು ಜನ ಭೇಟಿಯಾಗ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಬರ್ತಾ ಇತ್ತು. ಸೊ ಇದೇ ಒಂದು ಕಾರಣಕ್ಕಾಗಿ
ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಏನಾಗಿದೆ ಇತ್ತೀಚೆಗೆ ನ್ಯೂಸ್ನಲ್ಲಿ ಹೈಲೈಟ್ ಆಗಿತ್ತು. 1955ನೇ ಇಸವಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಈ ಸರಿಸ್ಕಾಟ್ ರಿಸರ್ವ್ ಫಾರೆಸ್ಟನ್ನು ಗುರುತಿಸಲಾಗುತ್ತೆ. ನಂತರದ ದಿನಗಳಲ್ಲಿ ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ 1978ನೇ ಇಸವಿಯಲ್ಲಿ ಇದನ್ನು ಸರಿಸ್ಕಾ ಟೈಗರ್ ರಿಸರ್ವ್, ಸರಿಸ್ಕಾ ಹುಲಿ ಮೀಸಲು ಪ್ರದೇಶ ಅಂತ ಗುರುತಿಸಲಾಗುತ್ತದೆ. ಇದು ರಾಜಸ್ಥಾನದಲ್ಲಿ ಲೊಕೇಟ್ ಆಗಿದೆ ಎನ್ನುವುದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಮತ್ತು ಈ ಹುಲಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಿದಂತಹ ವಿಶ್ವದ ಮೊದಲ ಮೀಸಲು ಪ್ರದೇಶ, ಹುಲಿ ಮೀಸಲು ಪ್ರದೇಶ ಈ ಸರಿಸ್ಕಾ ಟೈಗರ್ ರಿಸರ್ವ್ ಆಗಿದೆ ಅನ್ನೋದು ಇನ್ನೊಂದು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ವಿಶೇಷತೆ ಆಗಿದೆ. ಸೊ ಇದು ರಾಜಸ್ಥಾನದಲ್ಲಿ ಲೊಕೇಟ್ ಆಗಿದೆ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಜಾಗತಿಕ ದಕ್ಷಿಣ ಅಥವಾ ಗ್ಲೋಬಲ್ ಸೌತ್ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗ್ತಾ ಇದೆ. ಸೊ ಈ ಗ್ಲೋಬಲ್ ಸೌತ್ ಅಂದರೆ ಏನು ಅಂತ, ಮತ್ತು ಈ ಗ್ಲೋಬಲ್ ಸೌತ್ನಲ್ಲಿ ಬರುವಂತಹ ಪ್ರಮುಖ ಖಂಡಗಳು ಯಾವುವು, ವಿಚ್ ಆಫ್ ದ ಕಾಂಟಿನೆಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಗ್ಲೋಬಲ್ ಸೌತ್ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಏಷ್ಯಾ, ಆಪ್ಷನ್ 2 ಆಫ್ರಿಕಾ, ಆಪ್ಷನ್ 3 ದಕ್ಷಿಣ ಅಮೆರಿಕಾ, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಈ 3 ಪ್ರಮುಖ ಖಂಡ ಮತ್ತು 4ನೇ ಆಪ್ಷನ್ಸ್ಗಳಲ್ಲಿ ಗ್ಲೋಬಲ್ ಸೌತ್ ಅನ್ನುವ ಈ ಪ್ರದೇಶದಲ್ಲಿ ಇನ್ಕ್ಲೂಡ್ ಆಗುವಂತಹ, ಪರಿಗಣಿಸುವಂತಹ ಖಂಡಗಳು ಯಾವುವು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇನ್ನು ಇವತ್ತಿನ ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಇತ್ತೀಚೆಗೆ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಎಸ್ ಜಯಶಂಕರ್ ಅವರು ಆಗ್ನೇಯ ಏಷ್ಯಾದಲ್ಲಿರುವಂತಹ ಒಂದು ಪ್ರಮುಖ ರಾಷ್ಟ್ರವಾದಂತಹ ಲಾವೋಸ್ ದೇಶಕ್ಕೆ ಭೇಟಿ ನೀಡಿದರು. ಇದೇ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಲಾವೋಸ್ ದೇಶಗಳು ಜಂಟಿಯಾಗಿ ಅಯೋಧ್ಯೆಯ ಈ ಬಾಲರಾಮನ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ರಾಮ್ ಲಲ್ಲಾನ ಭಾವಚಿತ್ರ ಇರುವಂತಹ ಅಂಚೆ ಚೀಟಿಯನ್ನು ಭಾರತ ಮತ್ತು ಲಾವೋಸ್ ದೇಶಗಳು ಜಂಟಿಯಾಗಿ ಬಿಡುಗಡೆ ಮಾಡಿವೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ವಿಶ್ವದ ಮೊದಲ ಸ್ಟ್ಯಾಂಪ್ ಸೆಟ್ನಲ್ಲಿ ಈ 10 ಅಂಚೆ ಚೀಟಿಗಳ ಒಂದು ವಿಭಾಗದಲ್ಲಿ ಈ ರಾಮ್ ಲಲ್ಲಾನ, ಅಯೋಧ್ಯಾದ ಈ ರಾಮ್ ಲಲ್ಲಾನ ಭಾವಚಿತ್ರ ಇರುವಂತಹ ಚೀಟಿಯನ್ನು ಅಥವಾ ಅಂಚೆ ಚೀಟಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಇದರ ಮೂಲಕ ಭಾರತ ಮತ್ತು ಲಾವೋಸ್ ದೇಶಗಳ ನಡುವೆ ಇರುವಂತಹ ಧಾರ್ಮಿಕ ಸಾಂಸ್ಕೃತಿಕ ಸಂಬಂಧಕ್ಕೆ ಇದು ಒಂದು ಸಾಕ್ಷಿಯಾಗಿ ಕೂಡ ಗುರುತಿಸಲ್ಪಡಲಿದೆ ಅಂತ ನಾವು ನ್ಯೂಸ್ನಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ 10 ತ್ವರಿತ ಆಗಿರುವಂತಹ ಯೋಜನೆಗಳ ಒಪ್ಪಂದದಲ್ಲಿ ಕೂಡ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಎಸ್ ಜಯಶಂಕರ್ ಅವರು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ರಾಮ್ ಲಲ್ಲಾನ ಜೊತೆಗೆ ಭಗವಾನ್ ಬುದ್ಧನ ಚಿತ್ರವಿರುವಂತಹ ಚೀಟಿಯನ್ನು ಕೂಡ ಇದೇ ಒಂದು ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ಇದರ ಮೂಲಕ ಈ 2 ರಾಷ್ಟ್ರಗಳ ನಡುವಿನ ರಾಮಾಯಣ ಮತ್ತು ಬೌದ್ಧ ಧರ್ಮದ ಧಾರ್ಮಿಕ ಸಾಂಸ್ಕೃತಿಕ ಸಂಬಂಧಕ್ಕೆ ಈ ಒಂದು ಕ್ರಮ ಏನಿದೆ ಸಾಕ್ಷಿಯಾಗಿದೆ ಅಂತ ಗುರುತಿಸಲಾಗ್ತಾ ಇದೆ. ಭಾರತ ಆಸಿಯಾನ್ ಅಂದರೆ ಆಗ್ನೇಯ ಏಷ್ಯಾದ ಒಕ್ಕೂಟಗಳ ಒಂದು ಸಂಘಟನೆ ಅಂತ ಗುರುತಿಸಲಾಗುತ್ತೆ. ಆಸಿಯಾನನ್ನು ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ, ಆಗ್ನೇಯ ಏಷ್ಯಾದ ಪ್ರಮುಖ ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಸಂಘಟನೆ ಅಥವಾ ಒಕ್ಕೂಟವಾಗಿ ಈ ಆಸಿಯಾನನ್ನು ಗುರುತಿಸಲಾಗುತ್ತೆ. ಸೊ ಈ ಆಸಿಯಾನ್ನ ಪೂರ್ಣ ಪ್ರಮಾಣದ ಸದಸ್ಯ ಆಗಿರುವಂತಹ ರಾಷ್ಟ್ರ ಆಗಿರುವಂತಹ ಲಾವೋಸ್ನೊಂದಿಗೆ ಉತ್ತಮ ಬಾಂಧವ್ಯಗಳನ್ನು ಹೊಂದುವಂತಹ ಅವಶ್ಯಕತೆ ಭಾರತಕ್ಕೆ ಈ ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಆಗಿರಬಹುದು, ಅಂದರೆ ಆರ್ಥಿಕ ಒಂದು ದೃಷ್ಟಿಯಿಂದ ಆಗಿರಬಹುದು, ಅಥವಾ ಈ ಜಿಯೋಪಾಲಿಟಿಕಲ್ ಪರ್ಸ್ಪೆಕ್ಟಿವ್ ಆಗಿರಬಹುದು, ಅಥವಾ ಈ ಸಾಂಸ್ಕೃತಿಕ ಸಂಬಂಧಗಳನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು ಸಾಕಷ್ಟು ಮಹತ್ವವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಆಸಿಯಾನ್ನ ಒಂದು ಸದಸ್ಯ ರಾಷ್ಟ್ರವಾಗಿರುವಂತಹ ಲಾವೋಸ್ನೊಂದಿಗೆ ಇತ್ತೀಚೆಗೆ 10 ಪ್ರಮುಖವಾದಂತಹ ವಿಷಯಗಳು, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಲಾವೋಸ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ
ಮ್ಯಾಪಿಂಗ್ ರಿಲೇಟ್ ಆದಂತಹ ಪ್ರಶ್ನೆಗಳು ಕೂಡ ಎಕ್ಸಾಮ್ನಲ್ಲಿ ಬರ್ಬೋದು. ಸೊ ಹೀಗಾಗಿ ಅದನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ರೀಸೆಂಟಾಗಿ ನಾವು ಸೌತ್ ಚೀನಾ ಸಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸುತ್ತುವರಿದಂತಹ, ಪೂರ್ವ ಏಷ್ಯಾದ ರಾಷ್ಟ್ರಗಳು ಸುತ್ತುವರಿದಂತಹ ಮತ್ತು ಚೀನಾದ ದಕ್ಷಿಣ ಭಾಗದಲ್ಲಿರುವಂತಹ ಈ ಒಂದು 9 ಡ್ಯಾಶ್ಡ್ ಲೈನ್ಸ್ ಅಂತ ಗುರುತಿಸಿದ್ವಿ ಸೌತ್ ಚೀನಾ ಸಿಯನ್ನು. ಸೊ ಈ ಸೌತ್ ಚೀನಾ ಸಿಯೊಂದಿಗೆ ಕರಾವಳಿಗಳನ್ನು ಹಂಚಿಕೊಳ್ಳುವಂತಹ ಇತರ ರಾಷ್ಟ್ರಗಳೊಂದಿಗೆ ವಿಯೆಟ್ನಾಂ ಕೂಡ ಒಂದಾಗಿದೆ. ಸೊ ಇದೇ ಒಂದು ವಿಯೆಟ್ನಾಂನ ಪಶ್ಚಿಮ ಭಾಗದಲ್ಲಿ ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ಭೂವೇಷ್ಟಿತವಾದಂತಹ, ಅಂದರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಅಂತಂದರೆ ಲಾವೋಸ್ ಅಂತ ನಾವು ಗುರುತಿಸ್ಬೋದು. ಸೊ ಲಾವೋಸ್ನ ಗಡಿಯನ್ನು ಹಂಚಿಕೊಳ್ಳುವಂತಹ ಇತರ ರಾಷ್ಟ್ರಗಳು ಯಾವುವು ಅಂತಂದರೆ ಉತ್ತರದಲ್ಲಿ ಚೀನಾ, ವಾಯುವ್ಯದಲ್ಲಿ ಮ್ಯಾನ್ಮಾರ್, ಪಶ್ಚಿಮದಲ್ಲಿ ಥೈಲ್ಯಾಂಡ್, ದಕ್ಷಿಣದಲ್ಲಿ ಕಾಂಬೋಡಿಯಾ ಮತ್ತು ಪೂರ್ವದಲ್ಲಿ ವಿಯೆಟ್ನಾಂ ರಾಷ್ಟ್ರಗಳಿಂದ ಆವೃತ್ತವಾದಂತಹ ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಅಂತಂದರೆ ಲಾವೋಸ್ ಅಂತ ನಾವು ಗುರುತಿಸ್ಬೋದು. ಸೊ ಈ ಲಾವೋಸನ್ನು ಲ್ಯಾಂಡ್ ಲಾಕ್ಡ್ ಅನ್ನೋಕ್ಕೆ ಕಾರಣ ಏನು ಅಂತಂದರೆ ಇದು ಯಾವುದೇ ಒಂದು ದೊಡ್ಡ ವಾಟರ್ ಬಾಡಿಯೊಂದಿಗೆ, ಫಾರ್ ಎಕ್ಸಾಂಪಲ್ ಸಿ ಆಗಿರ್ಬೋದು, ಓಷಿನ್ ಆಗಿರ್ಬೋದು, ಸಾಗರ ಅಥವಾ ಸಮುದ್ರದೊಂದಿಗೆ ಡೈರೆಕ್ಟಾಗಿ ಕರಾವಳಿ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಸೊ ಸುತ್ತಮುತ್ತಲೂ ಕೂಡ ಭೂಪ್ರದೇಶಗಳಿಂದ ಆವೃತ್ತವಾದಂತಹ ಒಂದು ದೇಶ ಲಾವೋಸ್ ಅಂತ ನಾವು ಇಲ್ಲಿ ಲೊಕೇಟ್ ಮಾಡ್ಬೋದು. ಇದರ ರಾಜಧಾನಿಯಾಗಿ ವಿಯೆಂಟಿಯಾನ್ ಅನ್ನುವ ಒಂದು ನಗರವನ್ನು ಲಾವೋಸ್ನ ರಾಜಧಾನಿ ಮತ್ತು ಮುಖ್ಯವಾದಂತಹ ಕೇಂದ್ರ ಅಥವಾ ನಗರ ಅಂತ ನಾವು ಇಲ್ಲಿ ಗುರುತಿಸ್ಬೋದು. ಸೊ ಇತ್ತೀಚೆಗೆ ಭಾರತದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಲಾವೋಸಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ಅಯೋಧ್ಯಾದ ರಾಮಲಲ್ಲಾನ ಭಾವಚಿತ್ರ ಇರುವಂತಹ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ನ್ಯೂಸ್ನ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಲಾವೋಸ್ ಆ್ಯಂಡ್ ದ ಪೋಸ್ಟ್ ಸ್ಟ್ಯಾಂಪ್. ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಲಾಮಾ 3.1 ಅನ್ನುವ ಈ ಓಪನ್ ಸೋರ್ಸ್ ಎಲ್ ಮಾಡೆಲನ್ನು ಇತ್ತೀಚೆಗೆ ಮಾರ್ಕ್ ಝೂಕರ್ಬರ್ಗ್ ಅವರ ಮೆಟಾ ಅನ್ನುವ ಕಂಪನಿಯಿಂದ ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಥವಾ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ನೀವೆಲ್ಲ ರೆಗ್ಯುಲರ್ ಆಗಿ ನ್ಯೂಸ್ ಪೇಪರನ್ನು ಓದ್ತಾ ಇದ್ದರೆ, ಪ್ರಜಾವಾಣಿ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಅಥವಾ ಈ ಮಿಂಟ್ ಆಗಿರ್ಬೋದು, ದ ಹಿಂದೂ ಆಗಿರ್ಬೋದು, ಇದರಲ್ಲೆಲ್ಲ ಸಾಫ್ಟ್ವೇರಿಗೆ ಸಂಬಂಧಪಟ್ಟಂತೆ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗ್ತಾ ಇರುತ್ತೆ. ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮೂಲಕ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನೀವೆಲ್ಲ ಹೈವೇಗಳಲ್ಲಿ ಈ ರೀತಿಯಾಗಿ ಕಂಡುಬರುವಂತಹ ಗಾಡಿಗಳನ್ನು ಅಥವಾ ವೆಹಿಕಲ್ಸ್ಗಳನ್ನು ನೋಡಿರ್ಬೋದು. ಸೊ ಇದನ್ನು ಬೇಸಿಕಲಿ ಚಾಸ್ಸೀಸ್ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ಕಂಪನಿಯಿಂದ, ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಅಂತ ಅಂದ್ಕೊಳ್ಳಿ, ಟಾಟಾ ಮೋಟರ್ಸ್ನಿಂದ ಈ ರೀತಿಯಾದಂತಹ ಚಸ್ಸಿಗಳನ್ನು ಇತರ ಬಾಡಿ ಬಿಲ್ಡಿಂಗ್ ಕಂಪನಿಗಳಿಗೆ, ಸ್ಟ್ರಕ್ಚರ್ ಆ್ಯಂಡ್ ಬಾಡಿ ಬಿಲ್ಡಿಂಗ್ ಕಂಪನಿಗಳಿಗೆ ರವಾನೆ ಮಾಡಲಾಗುತ್ತೆ ಅಥವಾ ಎಕ್ಸ್ಪೋರ್ಟ್ ಮಾಡಲಾಗುತ್ತದೆ. ಸೊ ಈ ರೀತಿಯಾಗಿ ಹೈವೇದಲ್ಲಿ ಕಂಡುಬರುವಂತಹ ಈ ಚಸ್ಸೀಸ್ಗಳ ಮೇಲೆ ಆಯಾ ಕಂಪನಿಗಳು ತಮಗೆ ಅನುಕೂಲ ಆಗುವಂತೆ ಮತ್ತು ತಮಗೆ ಅವಶ್ಯಕತೆ ಇರುವಂತಹ ಬಾಡಿ ಬಿಲ್ಡಿಂಗನ್ನು ಮಾಡುತ್ತವೆ. ಇದರ ಮೇಲಿನ ಒಂದು ಸ್ಟ್ರಕ್ಚರನ್ನು ಡೆವಲಪ್ ಮಾಡಿ ತಮಗೆ ಯಾವ ಒಂದು ವಾಹನ ಅಥವಾ ವೆಹಿಕಲ್ನ ಅವಶ್ಯಕತೆ ಇರುತ್ತಲ್ಲೋ ಸೊ ಆ ರೀತಿಯಾದಂತಹ ಬಾಡಿ ಬಿಲ್ಡಿಂಗನ್ನು ಡೆವಲಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಬಸ್ ಆಗಿರ್ಬೋದು, ಅಥವಾ ಟ್ರಕ್ ಅಥವಾ ಗೂಡ್ಸ್ ಕ್ಯಾರಿಯರ್ ಆಗಿರಬಹುದು, ಅಥವಾ ಆ್ಯಂಬ್ಯುಲೆನ್ಸ್ ಆಗಿರ್ಬೋದು. ಅಂದರೆ ಅವರ ಅವಶ್ಯಕತೆಗೆ ತಕ್ಕಂತೆ, ಅಪ್ಲಿಕೇಶನ್ಸ್ಗಳಿಗೆ ತಕ್ಕಂತೆ ಆ ಒಂದು ಚಸ್ಸಿ ಮೇಲೆ ಈ ರೀತಿಯಾದಂತಹ ವಾಹನಗಳನ್ನು ಡೆವಲಪ್ ಮಾಡಲಾಗುತ್ತೆ. ಸೊ ಈ ರೀತಿಯಾದಂತಹ ಚಸ್ಸೀಸ್ ಡೆವಲಪ್ ಮಾಡಿ ಟಾಟಾ ಮೋಟರ್ಸ್ನಿಂದ ಇತರ ಕಂಪನಿಗಳಿಗೆ ಪ್ರೊವೈಡ್ ಮಾಡಲಾಗುತ್ತದೆ. ಸೊ ಈಗ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಆದಂತಹ ಚಸ್ಸಿ ಕಾನ್ಸೆಪ್ಟನ್ನು ನಾವು ಸಾಫ್ಟ್ವೇರಿಗೆ ಅಪ್ಲೈ ಮಾಡಿದರೆ, ಈ ಓಪನ್ ಸೋರ್ಸ್
ಮಾಡೆಲ್ ಅಂದರೆ ಏನು ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಯಾವ ರೀತಿಯಾಗಿ ಈ ಚೆಸ್ಸೀಸ್ನ ಮುಖಾಂತರ ಬಸ್ ಆಗಿರ್ಬೋದು, ಟ್ರಕ್ ಅಥವಾ ಗೂಡ್ಸ್ ಕ್ಯಾರಿಯರ್ ಆಗಿರ್ಬೋದು, ಆ್ಯಂಬುಲೆನ್ಸ್ಗಳನ್ನು ಡೆವಲಪ್ ಮಾಡಲಾಗುತ್ತೆ, ಆ ಒಂದು ಬಾಡಿ ಬಿಲ್ಡಿಂಗನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಸಾಫ್ಟ್ವೇರ್ಸ್ಗಳನ್ನು ಸಾರ್ವಜನಿಕವಾಗಿ ಲಾಂಚ್ ಮಾಡುವುದರ ಮೂಲಕ ಇತರ ಕಂಪನಿಗಳಿಂದ ಅಥವಾ ಇತರ ಸಾಫ್ಟ್ವೇರ್ ಡಿಸೈನರ್ಸ್ ಅಥವಾ ಸಾಫ್ಟ್ವೇರ್ ಡೆವಲಪರ್ಸ್ಗಳಿಂದ ಆ ಒಂದು ಪರ್ಟಿಕ್ಯುಲರ್ ಓಪನ್ ಸೋರ್ಸಸ್ ಮೇಲೆ ತಮಗೆ ಅವಶ್ಯಕ ಇರುವಂತಹ ಅಪ್ಲಿಕೇಶನ್ಸ್ಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಸೊ ಇದೇ ಒಂದು ವೇದಿಕೆ ಅಥವಾ ಇದೇ ಒಂದು ಪ್ಲ್ಯಾಟ್ಫಾರ್ಮನ್ನು ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಗುರುತಿಸಲಾಗುತ್ತೆ ಅಥವಾ ಓಪನ್ ಸೋರ್ಸಸ್ ಮಾಡೆಲ್ ಪ್ಲ್ಯಾಟ್ಫಾರ್ಮ್ ಅಂತ ಗುರುತಿಸಲಾಗುತ್ತೆ. ಸೊ ಇತ್ತೀಚೆಗೆ ನಾವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರುವಂತಹ ಈ ಓಪನ್ AI ನೆಟ್ವರ್ಕ್ನಿಂದ ಅಥವಾ ಕಂಪನಿಯಿಂದ ಅಭಿವೃದ್ಧಿಪಡಿಸಲಾದಂತಹ ChatGPT ಆಗಿರ್ಬೋದು, ಆಂಥ್ರೋಪಿಕ್ಸ್ನಿಂದ ಈ ಕ್ಲೌಡ್ 3.5 ಆಗಿರಬಹುದು, ಈ ರೀತಿಯಾದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಪಡಿಸಲಾದಂತಹ ಈ ಓಪನ್ ಸೋರ್ಸಸ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಇತರ ಸಾಫ್ಟ್ವೇರ್ ಡೆವಲಪರ್ಸ್ಗಳು ಏನು ಮಾಡ್ತಾರೆ, ಕೆಲಸವನ್ನು ಮಾಡಿ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅದನ್ನು ಮಾಡಿಫಿಕೇಷನ್ ಮಾಡಿಕೊಂಡು ತಮಗೆ ಬೇಕಾದಂತಹ ಅವಶ್ಯಕತೆ ಇರುವಂತಹ ಅಪ್ಲಿಕೇಶನ್ಸ್ಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಸೊ ಅದೇ ರೀತಿಯಾಗಿ ಈ ಓಪನ್ ಸೋರ್ಸಸ್ ಪ್ಲ್ಯಾಟ್ಫಾರ್ಮನ್ನು ಇತ್ತೀಚೆಗೆ ಮೆಟಾ ಅನ್ನುವ ಈ ಮಾರ್ಕ್ ಝುಕರ್ಬರ್ಗ್, ನಿಮಗೆಲ್ಲ ಫೇಸ್ಬುಕ್ ಗೊತ್ತಿರ್ಬೋದು, ಫೇಸ್ಬುಕ್ನ ಫೌಂಡರ್ ಬಗ್ಗೆ. ಸೊ ಮಾರ್ಕ್ ಝುಕರ್ ಅವರಿಂದ ಈ ಮೆಟಾ 3.1 ಲಾಮಾ 3.1 ಅನ್ನುವ ಈ ಒಂದು ಓಪನ್ ಸೋರ್ಸಸ್ ಮಾಡೆಲನ್ನು ಪಬ್ಲಿಕಲ್ಲಿ ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದು ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ChatGPT 4 ಆಗಿರ್ಬೋದು ಅಥವಾ ಆಂಥ್ರೋಪಿಕ್ ಕ್ಲೌಡ್ 3.5 ಆಗಿರ್ಬೋದು, ಈ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ಓಪನ್ ಸೋರ್ಸಸ್ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಅಡ್ವಾನ್ಸ್ ಆದಂತಹ, ಅವುಗಳನ್ನು ಔಟ್ ಪರ್ಫಾರ್ಮ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಮಾಡೆಲ್ ಆಗಿದೆ ಅಂತ ಇದರ ಬಗ್ಗೆ ಇತ್ತೀಚೆಗೆ ಮಾರ್ಕ್ ಝುಕರ್ಬರ್ಗ್ ಅವರು ಈ ಲಾಮಾ ಮೆಟಾ AIನಿಂದ ಲಾಂಚ್ ಮಾಡಲಾದಂತಹ ಲಾಮಾದ ಬಗ್ಗೆ ಮೆನ್ಷನ್ ಮಾಡಿದರು. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಈ ಲಾಮಾ 3.1 ಅಂದರೆ ಏನು ಅಂತಂದರೆ ಇದು ಒಂದು ಓಪನ್ ಸೋರ್ಸಸ್ ಮಾಡೆಲ್ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಸಾಕು. ಸೊ ಅದೇ ರೀತಿಯಾಗಿ ಈ ಮೆಟಾದ ಮೂಲಕ ಈ ಓಪನ್ ಸೋರ್ಸಸ್ AI ಮಾಡೆಲನ್ನು ಲಾಂಚ್ ಮಾಡಲಾಗಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಇದರ ವಿಶೇಷತೆಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಕಂಪ್ಯೂಟರ್ ಕೋಡಿಂಗ್ ಆಗಿರ್ಬೋದು ಅಥವಾ ಈ ಮ್ಯಾಥಮೆಟಿಕಲ್ ಕಾಂಪ್ಲಿಕೇಟೆಡ್ ಆದಂತಹ ಸಮಸ್ಯೆಗಳನ್ನು ಅಥವಾ ಕ್ಯಾಲ್ಕುಲೇಷನ್ಸ್ಗಳನ್ನು ಪರಿಹರಿಸುವುದಾಗಿರ್ಬೋದು, ಅಂದರೆ ಈ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನನ್ನು ಫೈಂಡ್ ಮಾಡುವಂತಹ ನಿಟ್ಟಿನಲ್ಲಿ ಕಂಪ್ಯೂಟರ್ ಕೋಡಿಂಗನ್ನು ಮಾಡೋದರ ಮೂಲಕ ಈ ಒಂದು ಲಾಮಾ 3.1 ಅನ್ನು ಅಭಿವೃದ್ಧಿಪಡಿಸಿಕೊಂಡು ಅಥವಾ ಮಾಡಿಫಿಕೇಷನ್ ಮಾಡಿಕೊಂಡು ಸುಮಾರು 8 ಭಾಷೆಗಳಲ್ಲಿ ಅದರಲ್ಲಿ ಕೋಡಿಂಗನ್ನು ಮಾಡುವಂತಹ ಒಂದು ಅನುಕೂಲವನ್ನು ಮಾಡಲಾಗಿದೆ. ಸೊ ಈ ರೀತಿಯಾಗಿ ಅಡ್ವಾನ್ಸ್ಡ್ ಓಪನ್ ಸೋರ್ಸಸ್ ಮಾಡೆಲನ್ನು ಪ್ರೊವೈಡ್ ಮಾಡೋದ್ರಿಂದ ಜಾಗತಿಕವಾಗಿ ಎಲ್ಲ ರೀತಿಯಾದಂತಹ ಅಪ್ಲಿಕೇಶನ್ಸ್ಗಳಿಗೂ ಕೂಡ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಸಾಫ್ಟ್ವೇರ್ ಡೆವಲಪರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಕೋಡಿಂಗನ್ನು ಪ್ರೊವೈಡ್ ಮಾಡಿ ಅದಕ್ಕೆ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಆ ಒಂದು ಪ್ಲ್ಯಾಟ್ಫಾರ್ಮನ್ನು ಬಳಸಿಕೊಳ್ಳುವ ಒಂದು ಅನುಕೂಲವನ್ನು ಮಾಡಿಕೊಡಲಾಗ್ತಾ ಇದೆ. ಸೊ ಸದ್ಯಕ್ಕೆ 405 ಬಿಲಿಯನ್ ಪ್ಯಾರಾಮೀಟರ್ಸ್ಗಳನ್ನು ಈ ಲಾಮಾ 3.1 ಹೊಂದಿದ್ದು, ಈ ವಿಶೇಷವಾದಂತಹ ಆಲ್ಗೋರಿದಮ್ಗಳ ಪರಿಗಣನೆ ಮಾಡುವುದರ ಮೂಲಕ ಕೋಡಿಂಗನ್ನು ಮಾಡಿ ಈ ಲಾಮಾ 3.1 ಅನ್ನು ಬಳಸಿಕೊಳ್ಳುವಂತೆ ಇದನ್ನು ಡಿಸೈನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಓಪನ್ ಸೋರ್ಸಸ್ ಬಗ್ಗೆ ನಾವು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಒಂದು ಚಾಸಿಯನ್ನು ಯಾವ ರೀತಿಯಾಗಿ ಬೇರೆ ಬೇರೆ ವಾಹನಗಳಿಗೆ ಬಳಸಲಾಗುತ್ತೆ, ಬಸ್ ಆಗಿರ್ಬೋದು ಅಥವಾ ಈ ಗೂಡ್ಸ್ ಕ್ಯಾರಿಯರ್ ಆಗಿರ್ಬೋದು, ಆ್ಯಂಬುಲೆನ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಬಳಸಲಾಗುತ್ತೆ. ಅದೇ ರೀತಿಯಾಗಿ ಈ ಓಪನ್ ಸೋರ್ಸಸ್ ಮಾಡೆಲನ್ನು ಕೃತಕ ಬುದ್ಧಿಮತ್ತೆಯ ಒಂದು ತಂತ್ರಜ್ಞಾನವಾಗಿ ಬಳಸಲಾಗುತ್ತೆ. ಸೊ ಇದನ್ನು ಪಬ್ಲಿಕಲ್ಲಿ ಲಾಂಚ್ ಮಾಡಿದಾಗ ಇದನ್ನು ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು ಅಥವಾ ನಾನ್ ಕಮರ್ಷಿಯಲ್ ಪರ್ಪಸ್ ಆಗಿ ಸಾರ್ವಜನಿಕವಾಗಿ ಅದನ್ನು ಬಳಸಿಕೊಂಡು ವಿಶೇಷವಾದಂತಹ ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ ಮಾಡೋದಕ್ಕೆ ಈ ಒಂದು ಓಪನ್ ಸೋರ್ಸಸ್ ಮಾಡೆಲ್ ಏನಿದೆ ಸಹಾಯವನ್ನು ಮಾಡುತ್ತೆ. ಸೊ ಇದೇ ಒಂದು ಓಪನ್ ಸೋರ್ಸಸ್ ಮಾಡೆಲನ್ನು ಲಾಮಾ 3.1 ಅನ್ನೋ ಹೆಸರಿನಿಂದ
ಮೆಟಾ ಕಂಪನಿಯಿಂದ ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ 2024 ಬಜೆಟ್ ಸೆಷನ್ನಲ್ಲಿ ಕೇಂದ್ರ ಹಣಕಾಸು ಸಚಿವರಿಂದ ಈ ಬಿಹಾರದಲ್ಲಿರುವಂತಹ ವಿಷ್ಣುಪಾದ ದೇವಾಲಯ ಮತ್ತು ಈ ಬೋಧಗಯಾದಲ್ಲಿರುವಂತಹ ಮಹಾಬೋಧಿ ದೇವಾಲಯವನ್ನು ಕನೆಕ್ಟ್ ಮಾಡುವಂತಹ ಸಂಪರ್ಕಿಸುವಂತಹ ಒಂದು ಕಾರಿಡಾರನ್ನು ಎಸ್ಟಾಬ್ಲಿಷ್ ಮಾಡಲಾಗುವಂತಹ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು. ಸೊ ಇದನ್ನು ಅನುಷ್ಠಾನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಪ್ರಾರಂಭವಾಗಿವೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ವಿಷ್ಣುಪಾದ ದೇವಾಲಯ ಮತ್ತು ಮಹಾಬೋಧಿ ದೇವಾಲಯ ಎಲ್ಲಿವೆ ಮತ್ತು ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಬಿಹಾರದಲ್ಲಿ ಲೊಕೇಟ್ ಆಗಿರುವಂತಹ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ಈ ಒಂದು ದೇವಾಲಯ ವಿಷ್ಣುಪಾದ ದೇವಾಲಯ ಅಂತ ಗುರುತಿಸಿಕೊಳ್ಳುತ್ತೆ. ಇದನ್ನು ಮರಾಠ ಸಾಮ್ರಾಜ್ಯದ ಹೋಳ್ಕರ್ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ರಾಣಿ ಅಹಲ್ಯಾಬಾಯಿ ಅವರ ಆದೇಶದ ಮೇರೆಗೆ ವಿಷ್ಣುಪಾದ ದೇವಾಲಯವನ್ನು ಸ್ಥಾಪನೆ ಮಾಡಲಾಗಿತ್ತು. ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಕೂಡ ನಾವು ರೀಸೆಂಟಾಗಿ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಇವರನ್ನು ದಾರ್ಶನಿಕ ರಾಣಿ ಅಥವಾ ಫಿಲಾಸಫರ್ ಕ್ವೀನ್ ಅಂತ ಕೂಡ ಕರೀತಾರೆ. ಸೊ ಇವರು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಕಷ್ಟು ಪ್ರಮುಖವಾದಂತಹ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಬಿಹಾರದಲ್ಲಿರುವಂತಹ ಸ್ಥಾಪನೆಯಾದಂತಹ ವಿಷ್ಣುಪಾದ ದೇವಾಲಯ ಒಂದು ಅಂತ ನಾವು ಗುರುತಿಸ್ಬೋದು. ಬಿಹಾರದಲ್ಲಿ ಹರಿಯುವಂತಹ ಫಲ್ಗು ನದಿಯ ದಂಡೆಯಲ್ಲಿ ಈ ವಿಷ್ಣುಪಾದ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದ್ದು, ಈ ವಾಸ್ತುಶಿಲ್ಪದ ಪ್ರಕಾರ ದೇವಾಲಯವು ಸುಮಾರು 100 ಅಡಿ ಎತ್ತರವನ್ನು ಸುಮಾರು 44 ಕಂಬಗಳನ್ನು ಹೊಂದಿದೆ ಅಂತ ಗುರುತಿಸಲಾಗುತ್ತೆ. ಸೊ ಈ ವಿಷ್ಣುಪಾದ ದೇವಾಲಯದೊಂದಿಗೆ ಮಹಾಬೋಧಿ ದೇವಾಲಯವನ್ನು ಕನೆಕ್ಟ್ ಮಾಡುವಂತಹ ಒಂದು ಕಾರಿಡಾರನ್ನು ನಿರ್ಮಾಣ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಮಹಾಬೋಧಿ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯಿಂದ ನಿರ್ಮಾಣವಾದಂತಹ ಈ ಒಂದು ಮಹಾಬೋಧಿ ದೇವಾಲಯದ ಸ್ಥಳದಲ್ಲಿ ಗೌತಮ ಬುದ್ಧನು ನಿರ್ವಾಣವಾಗಿದ್ದಾನೆ ಅಂತ ನಂಬಲಾಗಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಮಹಾಬೋಧಿ ವೃಕ್ಷದ ಪೂರ್ವದಲ್ಲಿ ಈ ಒಂದು ಮಹಾಬೋಧಿ ದೇವಾಲಯವನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಗುಪ್ತರ ಕಾಲದಲ್ಲಿ ಇದನ್ನು ಪುನರುತ್ಥಾನಗೊಳಿಸಲಾಗುತ್ತೆ. ಸುಮಾರು 170 ಅಡಿ ಎತ್ತರದ ಈ ಒಂದು ದೇವಾಲಯವನ್ನು ಕೂಡ ಇದೇ ಒಂದು ಸಂದರ್ಭದಲ್ಲಿ 170 ಫೀಟ್ ಅಂದರೆ 5-6ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಆ ಒಂದು ಸಂಕೀರ್ಣವನ್ನು ಪುನರುತ್ಥಾನಗೊಳಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಈ ಮಹಾಬೋಧಿ ದೇವಾಲಯವನ್ನು 2002ನೇ ಇಸವಿಯಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲಾಗುತ್ತದೆ. ಸೊ ಈ ವಿಷ್ಣುಪಾದ ದೇವಾಲಯದೊಂದಿಗೆ ಮಹಾಬೋಧಿ ದೇವಾಲಯವನ್ನು ಕನೆಕ್ಟ್ ಮಾಡುವಂತಹ ಒಂದು ಕಾರಿಡಾರನ್ನು ನಿರ್ಮಾಣ ಮಾಡುವುದಾಗಿ ಇತ್ತೀಚೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಇವೆರಡೂ ಇರುವುದು ಬಿಹಾರದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಬಿಹಾರದಲ್ಲಿರುವಂಥ ಹರಿಯುವಂಥ ಈ ನಿರಂಜನ್ ನದಿಯ ದಂಡೆಯಲ್ಲಿ ಈ ಮಹಾಬೋಧಿ ದೇವಾಲಯ ಲೊಕೇಟ್ ಆಗಿದೆ. ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಬಜೆಟ್ ಸೆಷನ್ನ ಸಂದರ್ಭದಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ಚೌಹಾಣ್ ಅವರಿಂದ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು ನೀಡಲಾಗಿದ್ದು, ದೇಶದಲ್ಲಿ ಅತಿ ಹೆಚ್ಚು ರಸಗೊಬ್ಬರವನ್ನು ಅಥವಾ ಫರ್ಟಿಲೈಸರನ್ನು ಬಳಸುವಂತಹ ರಾಜ್ಯ ಪಂಜಾಬ್ ಅಂತ ಗುರುತಿಸಲಾಗಿದೆ. ದೇಶದಾದ್ಯಂತ ಬಳಸಲಾಗುವಂತಹ ಈ ಸಾರಜನಕ, ಫಾಸ್ಫೇಟ್ ಮತ್ತು ಪೊಟ್ಯಾಷಿಯಮನ್ನು ಒಳಗೊಂಡಂತಹ ಪೋಷಕಾಂಶಗಳನ್ನು ಒಳಗೊಂಡಂತಹ ರಸಗೊಬ್ಬರದ ಬಳಕೆಯಲ್ಲಿ ಪಂಜಾಬ್ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಈ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ದೇಶದಾದ್ಯಂತ ಸರಾಸರಿಯಾಗಿ ಬಳಸಲಾಗುವಂತಹ ಪ್ರತಿ ಹೆಕ್ಟೇರಿಗೆ 1 ಹೆಕ್ಟೇರ್ ಅಂತಂತಂದರೆ ಸುಮಾರು 1.5 ಎಕರೆ ಅಂತ ನಾವು ಗುರುತಿಸ್ಬೋದು. 2.47 ಅಥವಾ 2.5 ಎಕರೆಯಷ್ಟು ವಿಸ್ತೀರ್ಣದ ಸ್ಥಳವನ್ನು 1 ಹೆಕ್ಟೇರ್ ಅಂತ ಗುರುತಿಸಲಾಗುತ್ತೆ. ಸೊ ಈ ಪ್ರತಿ 1 ಹೆಕ್ಟೇರಿಗೆ ದೇಶದಾದ್ಯಂತ ಸುಮಾರು 90 kgಯಷ್ಟು
ಸರಾಸರಿಯಾಗಿ ರಸಗೊಬ್ಬರವನ್ನು ಬಳಸಿದರೆ ಪ್ರತಿ ಹೆಕ್ಟೇರಿಗೆ ಪಂಜಾಬ್ ರಾಜ್ಯದಲ್ಲಿ ಸುಮಾರು 223 kgಯಷ್ಟು ರಸಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಬಳಸಲಾಗುತ್ತೆ ಅಂತ ಈ ಮಾಹಿತಿಯನ್ನು ಶಿವರಾಜ್ ಚೌಹಾಣ್ ಅವರು ಪ್ರಕಟಿಸಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಸುಮಾರು 200 kgಯಷ್ಟು ಕೂಡ ಪ್ರತಿ ಹೆಕ್ಟೇರಿಗೆ ಒಂದೊಂದು ಕಡೆ ಪಂಜಾಬ್ ರಾಜ್ಯದಲ್ಲಿ ಈ ಫರ್ಟಿಲೈಸರ್ಗಳನ್ನು ಅಥವಾ ರಸಗೊಬ್ಬರಗಳನ್ನು ಬಳಸಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಸೊ ಇದರಿಂದ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ ಅಂತ ನಾವು ಇದರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅತಿ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಬಳಸುವುದು ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಮತ್ತು ಆ ಒಂದು ಮಣ್ಣಿನ ಫಲವತ್ತತೆಗೂ ಕೂಡ ಸಾಕಷ್ಟು ಪ್ರಭಾವವನ್ನು ಈ ಹೆಚ್ಚಿನ ಪ್ರಮಾಣದ ರಸಗೊಬ್ಬರ ಬಳಕೆ ಮಾಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪಂಜಾಬ್ ರಾಜ್ಯದಲ್ಲೂ ಕೂಡ ಈ ಬಯೋ ಫರ್ಟಿಲೈಸರ್ಸ್ಗಳನ್ನು ಅಥವಾ ಈ ಜೈವಿಕ ಗೊಬ್ಬರಗಳನ್ನು ಕೂಡ ಬಳಸಲಾಗ್ತಾ ಇದೆ ಅಂತ ನಾವು ನ್ಯೂಸ್ನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 1884 ಇಸವಿಯಲ್ಲಿ ಜುಲೈ 29ನೇ ತಾರೀಕಿನಂದು ಕನ್ನಡಕ್ಕೊಬ್ಬರೇ ಕೈಲಾಸಂ ಎಂದು ಖ್ಯಾತಿಯನ್ನು ಪಡೆದಂತಹ TP ಕೈಲಾಸಂ ಅವರ ಜನ್ಮ ದಿನವನ್ನು ಆಚರಿಸಲಾಗುತ್ತದೆ. ಕನ್ನಡದ ಪ್ರಹಸನ ಪಿತಾಮಹ ಅಂತ ಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಕನ್ನಡ ರಂಗಭೂಮಿಯ ಹರಿಕಾರ ಹಾಸ್ಯ ಸಾಹಿತಿಯಾಗಿದ್ದಂತಹ TP ಕೈಲಾಸಂ ಅವರು ಜುಲೈ 29ನೇ ತಾರೀಕು 1884ರಲ್ಲಿ ಮೈಸೂರಿನಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಏನು ಅಂತಂದರೆ TP ಅಂತಂದರೆ ತಂಜಾವೂರು ಪರಮಶಿವ ಕೈಲಾಸಂ ಅನ್ನೋದು ಇವರ ಹೆಸರಾಗಿದೆ. ಆಂಗ್ಲ ಭಾಷೆ ಮಿಶ್ರಿತ ಕನ್ನಡದಲ್ಲಿ ಹಾಸ್ಯ ರಚನೆಯನ್ನು ಮಾಡುವುದು ಇವರ ವೈಶಿಷ್ಟ್ಯವಾಗಿದ್ದು, ಜಗತ್ಪ್ರಸಿದ್ಧ ನಾಟಕಕಾರರಾದಂತಹ ಜಾರ್ಜ್ ಬರ್ನಾರ್ಡ್ ಶಾ ಅವರಿಂದ ಸಾಕಷ್ಟು ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ದಂತಹ TP ಕೈಲಾಸಂ ಅವರು ಕನ್ನಡದ ಒಬ್ಬ ಪ್ರಮುಖ ನಾಟಕಕಾರರಾಗಿ ಗುರುತಿಸಿಕೊಳ್ತಾರೆ. ನೀವೆಲ್ಲ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಡನ್ನು ಕೇಳಿದರೆ ಆ ಹಾಡಿನಲ್ಲೂ ಕೂಡ ಬರುತ್ತೆ, ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ಅಂತ, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಹಂಸಲೇಖ ಅವರು ಆ ಒಂದು ಗೀತೆಯನ್ನು ಬರೆದಿದ್ರು. ನಾನು ಕೋಳಿಕೆ ರಂಗ ಅನ್ನೋದು ಇಲ್ಲಿಯವರೆಗೂ ಕೂಡ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂತಹ TP ಕೈಲಾಸಂ ಅವರ ಪ್ರಮುಖವಾದಂತಹ ಗೀತೆಗಳಲ್ಲಿ ಒಂದಾಗಿದೆ. ಸೊ ಇವರ ಜನ್ಮದಿನವನ್ನು ಜುಲೈ 29ರಂದು ಆಚರಿಸಲಾಗುತ್ತೆ. ಈಗ ನಿಮಗೆಲ್ಲ ಹೋಮ್ವರ್ಕ್ ಏನು ಅಂತಂದರೆ TP ಕೈಲಾಸಂ ಅವರು ಬರೆದಂತಹ ಪ್ರಮುಖ ನಾಟಕಗಳು ಅಟ್ಲೀಸ್ಟ್ 1 or 2 ಯಾವುವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುವು ಅಂತ ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1948, ಆಪ್ಷನ್ 2 1973, ಆಪ್ಷನ್ 3 2001 ಅಥವಾ ಆಪ್ಷನ್ 4 2006 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 4. 2006ನೇ ಇಸವಿಯಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಹುಲಿಯ ಸಂರಕ್ಷಣೆಗೆ ಮುಖ್ಯ ಪ್ರಾಶಸ್ತ್ಯವನ್ನು ಒದಗಿಸಿಕೊಡುವಂಥ ಉದ್ದೇಶದಿಂದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧವಾದಂತಹ ಸಂಸ್ಥೆಯಾಗಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಅಧಿಕೃತವಾಗಿ 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. 2006ನೇ ಇಸ್ವಿ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಪ್ರತಿ ವರ್ಷ ಜುಲೈ 29ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಹುಲಿ ಸಂರಕ್ಷಣಾ ದಿನ ಅಥವಾ ಹುಲಿ ದಿನ ಅಂತ ಆಚರಿಸಲಾಗುತ್ತದೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತ ಮತ್ತು ಈ ಕೆಳಗಿನ ಯಾವ ದೇಶ ಇತ್ತೀಚೆಗೆ ಜಂಟಿಯಾಗಿ ಅಯೋಧ್ಯಾದ ರಾಮ್ಲಲ್ಲಾ ಭಾವಚಿತ್ರ ಇರುವಂತಹ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕಾಂಬೋಡಿಯಾ, ಆಪ್ಷನ್ 2 ಲಾವೋಸ್, ಆಪ್ಷನ್ 3 ವಿಯೆಟ್ನಾಂ ಅಥವಾ ಆಪ್ಷನ್ 4 ಇಂಡೋನೇಷ್ಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಭಾರತ ಮತ್ತು ಲಾವೋಸ್ ದೇಶಗಳು ಜಂಟಿಯಾಗಿ ಇತ್ತೀಚೆಗೆ
ಅಯೋಧ್ಯ ರಾಮಲಲ್ಲಾ ಇರುವಂತಹ ಈ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಪೋಸ್ಟಲ್ ಸ್ಟ್ಯಾಂಪನ್ನು ಇತ್ತೀಚೆಗೆ ಲಾವೋಸ್ ಮತ್ತು ಭಾರತ ಜಂಟಿಯಾಗಿ ಲಾಂಚ್ ಮಾಡಿವೆ. ಈ ಆಸಿಯಾನ್ ಒಕ್ಕೂಟದ ಒಂದು ಸದಸ್ಯ ರಾಷ್ಟ್ರವಾಗಿ ಕೂಡ ಲಾವೋಸನ್ನು ನಾವು ಗುರುತಿಸ್ತೇವೆ. ಇದರ ಮ್ಯಾಪನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಗ್ನೇಯ ಏಷ್ಯಾದಲ್ಲಿ ಲ್ಯಾಂಡ್ ಲಾಕ್ಡ್ ಆದಂತಹ ವಿಯೆಟ್ನಾಂ, ಚೀನಾ, ಮ್ಯಾನ್ಮಾರ್, ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ದೇಶಗಳಿಂದ ಆವೃತ್ತವಾದಂತಹ ದೇಶ ಲಾವೋಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಲಾಮಾ ಓಪನ್ ಸೋರ್ಸ್ AI ಮಾದರಿಯನ್ನು ಈ ಕೆಳಗಿನ ಯಾವ ಕಂಪನಿ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಇದೆ. ಓಪನ್ ಸೋರ್ಸ್ AI ಆಪ್ಷನ್ 1 ಮೆಟಾ, ಆಪ್ಷನ್ 2 ಚಾಟ್ GPT, ಆಪ್ಷನ್ 3 ಗೂಗಲ್ ಅಥವಾ ಆಪ್ಷನ್ 4 ಬ್ಲ್ಯಾಕ್ ರಾಕ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಈ ಮೆಟಾ ಕಂಪನಿಯಿಂದ ಇತ್ತೀಚೆಗೆ ಲಾಮಾ ಓಪನ್ ಸೋರ್ಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲನ್ನು ಲಾಂಚ್ ಮಾಡಲಾಗಿದೆ ಅಂತ ಸರಿಯಾದಂಥ ಆನ್ಸರ್ ಆಗುತ್ತೆ. ಇತರ ಸಾಫ್ಟ್ವೇರ್ ಡೆವಲಪರ್ಸ್ಗಳಿಗೆ ತಮಗೆ ಬೇಕಾದಂತೆ ಬಳಸಿಕೊಳ್ಳುವಂತೆ ಮತ್ತು ಅಪ್ಲಿಕೇಶನ್ಸ್ಗಳನ್ನು ಅಭಿವೃದ್ಧಿ ಮಾಡುವಂತೆ, ಮುಖ್ಯವಾಗಿ ಈ ಕೋಡಿಂಗ್ ಮತ್ತು ಈ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಓಪನ್ ಸೋರ್ಸಸ್ ಎಲ್ ಮಾಡೆಲ್ 3.1 ಅನ್ನುವ ಲಾಮಾ 3.1 ಅನ್ನುವ ಈ ಒಂದು ಓಪನ್ ಸೋರ್ಸಸ್ ಮಾಡೆಲನ್ನು ಮೆಟಾ ಕಂಪನಿಯಿಂದ ಲಾಂಚ್ ಮಾಡಲಾಗಿದೆ ಎನ್ನುವುದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಬಿಹಾರದ ವಿಷ್ಣುಪಾದ ದೇವಾಲಯ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಈ ಕೆಳಗಿನ ಯಾವ ದೊರೆ ಈ ದೇವಾಲಯವನ್ನು ನಿರ್ಮಿಸಿದ್ದಾನೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಹರ್ಷವರ್ಧನ, ಆಪ್ಷನ್ 2 ಅಶೋಕ, ಆಪ್ಷನ್ 3 ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಥವಾ ಆಪ್ಷನ್ 4 ಅಹಲ್ಯಾಬಾಯಿ ಹೋಳ್ಕರ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಮರಾಠ ಸಾಮ್ರಾಜ್ಯದ ಹೋಳ್ಕರ್ ರಾಜವಂಶಕ್ಕೆ ಸಂಬಂಧಿಸಿದಂತಹ ಅಹಲ್ಯಾಬಾಯಿ ಹೋಳ್ಕರ್ ಅವರು ಬಿಹಾರದಲ್ಲಿರುವಂತಹ ಈ ವಿಷ್ಣುಪಾದ ದೇವಾಲಯವನ್ನು ನಿರ್ಮಾಣ ಮಾಡುವುದಕ್ಕೆ ಆದೇಶಿಸಿದ್ದರು. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಬಜೆಟ್ನಲ್ಲಿ ವಿಷ್ಣುಪಾದ ದೇವಾಲಯ ಮತ್ತು ಮಹಾಬೋಧಿ ದೇವಾಲಯದಕ್ಕೆ ಸಂಪರ್ಕಿಸುವಂತಹ ಕಾರಿಡಾರನ್ನು ನಿರ್ಮಾಣ ಮಾಡುವುದರ ಬಗ್ಗೆ ಡಿಸ್ಕಸ್ ಮಾಡಲಾಗಿತ್ತು, ಘೋಷಣೆ ಮಾಡಲಾಗಿತ್ತು. ಸೊ ಬಿಹಾರದ ಗಯಾದಲ್ಲಿರುವಂತಹ ಈ 2 ದೇವಾಲಯಗಳನ್ನು ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಕಾರಿಡಾರನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಈ ವಿಷ್ಣುಪಾದ ದೇವಾಲಯವನ್ನು ಸ್ಥಾಪನೆ ಮಾಡಿದಂತಹ ರಾಣಿ ಯಾರು ಅಂತಂದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರು. ಅದೇ ರೀತಿಯಾಗಿ ಬೋಧಗಯಾದಲ್ಲಿರುವಂತಹ ಮಹಾಬೋಧಿ ದೇವಾಲಯವನ್ನು ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಸಾಮ್ರಾಟ್ ಅಶೋಕನಿಂದ ನಿರ್ಮಾಣ ಮಾಡಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ತಮ್ಮ ರಾಜ್ಯಗಳಲ್ಲಿ ಜಮೀನುಗಳಲ್ಲಿ ಅತಿ ಹೆಚ್ಚಿನ ರಸಗೊಬ್ಬರವನ್ನು ಬಳಸುತ್ತಿರುವಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಹರಿಯಾಣ, ಆಪ್ಷನ್ 2 ಪಂಜಾಬ್, ಆಪ್ಷನ್ 3 ಮಧ್ಯಪ್ರದೇಶ್ ಅಥವಾ ಆಪ್ಷನ್ 4 ದೆಹಲಿ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಪಂಜಾಬ್ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಫರ್ಟಿಲೈಸರ್ಸ್ಗಳನ್ನು ಬಳಸಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಪ್ರತಿ ಹೆಕ್ಟೇರಿಗೆ ಸುಮಾರು ಸರಾಸರಿ 223 kg ರಸಗೊಬ್ಬರಗಳನ್ನು ಬಳಸಲಾಗ್ತಾ ಇದೆ. ಸಾರಜನಕ, ಫಾಸ್ಫೇಟ್, ಪೊಟ್ಯಾಷಿಯಮನ್ನು ಒಳಗೊಂಡಂತಹ ಪೋಷಕಾಂಶಗಳ ಈ ರಸಗೊಬ್ಬರವನ್ನು ದೇಶದಲ್ಲಿ ಅತಿ ಹೆಚ್ಚು ಬಳಸ್ತಾ ಇರುವಂತಹ ರಾಜ್ಯ ಪಂಜಾಬ್. ದೇಶದಾದ್ಯಂತ ಒಂದು ಆ್ಯಾವ್ರೇಜ್ ಕನ್ಸಿಡರ್ ಮಾಡೋದಾದರೆ ಪ್ರತಿ ಹೆಕ್ಟೇರಿಗೆ 90 kg ಪ್ರತಿ ಹೆಕ್ಟೇರ್ ಬಳಸಿದರೆ ಪಂಜಾಬ್ನಲ್ಲಿ ಆನ್ ಎನ್ ಆ್ಯಾವ್ರೇಜ್ 223 kg ರಸಗೊಬ್ಬರವನ್ನು ಬಳಸಲಾಗ್ತಾ ಇದೆ. ಸೊ ಇದರಿಂದ ಮಣ್ಣಿನ ಫಲವತ್ತತೆ ಮತ್ತು ಜನರ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವಗಳನ್ನು ಬೀರುವ ಸಾಧ್ಯತೆ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಾಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಏನಾದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.